ನಮಸ್ಕಾರ, ನಾನು ನಿಮ್ಮ ಸ್ವಾಗತ್. ತುಪ್ಪ ಬೇಕಾ ತುಪ್ಪ ಎನ್ನುತ್ತಾಲೆ ಪಡ್ಡೆ ಹೈಗಳ ಮನಸ್ಸು ಗೆದ್ದು ಸ್ಯಾಂಡಲ್ವುಡ್ನ ಬೇಡಿಕೆ ನಟಿ ಎನಿಸಿಕೊಂಡಿರುವ ರಾಗಿಣಿ ಅಭಿನಯ ಚಕ್ರವರ್ತಿ ಸುದೀಪ್ ಅವರನ್ನ ಮದುವೆಯಾಗ್ತಾರಂತೆ. ಇನ್ನು ಜುಮ್ಜುಮ್ಮಾಯ ಎನ್ನುತ್ತಾ ವೀರ ಮದಕರಿ ಜೊತೆ ಸ್ಟೆಪ್ ಹಾಕಿದ್ದ ರಾಗಿಣಿಗೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಸ್ಟ್ಯಾಂಡ್ ತಂದುಕೊಟ್ಟ ಚಿತ್ರ ಅಂದ್ರೆ ಅದು ಕೆಂಪೇಗೌಡ. ಚಿತ್ರದಲ್ಲಿ ಸುದೀಪ್ ಹಿಂದೆ ಬಿದ್ದಿದ್ದ ರಾಗಿಣಿ ಈಗ ನಿಜ ಜೀವನದಲ್ಲೂ ಸುದೀಪ್ ಹಿಂದೆ ಬಿದ್ದಿದ್ದಾರಾ? ಅದರಲ್ಲೂ ಮದುವೆಯಾದ್ರೆ ಸುದೀಪನ್ನೇ ಮದುವೆಯಾಗ್ತೀನಿ ಅಂದಿದ್ದಾದ್ರೂ ಯಾಕೆ ಅಂತ ಯೋಚಿಸ್ತಿದ್ದೀರಾ? ಹೌದು, ಯಾವುದೋ ಗಾಸಿಪ್ ಸ್ಟೋರಿ ಅಲ್ಲ. ಸ್ವತಃ ರಾಗಿಣಿ ಅವರ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಒಂದರಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ. ಸುದೀಪ್ಗೆ ಈಗಾಗಲೇ ಮದುವೆ ಆಗಿದೆಯಲ್ಲ, ಇದಕ್ಕೆಲ್ಲ ಸುದೀಪ್ ಒಪ್ಕೋತಾರಾ ಅಂತೆಲ್ಲ ಸಿಕ್ಕಾಬಟ್ಟೆ ಯೋಚನೆ ಮಾಡಬೇಡಿ. ಅಸಲಿಗೆ ನಡೆದಿದ್ದೇನು ಅಂತ ಹೇಳ್ಬಿಡ್ತೀವಿ. ಕಲರ್ಸ್ ಕನ್ನಡದ ಟಾಕ್ ಶೋ ಎಂಬ ರಿಯಾಲಿಟಿ ಶೋನಲ್ಲಿ ರಾಗಿಣಿ ಮತ್ತು ರಕ್ಷಿತಾ ಭಾಗವಹಿಸಿದ್ರು. ಈ ವೇಳೆ ನಿರೂಪಕ ಅಕುಲ್ ಬಾಲಾಜಿ ರ್ಯಾಪಿಡ್ ರೌಂಡ್ನಲ್ಲಿ ರಾಗಿಣಿಗೆ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಲೂಸ್ ಮಾದ ಯೋಗಿ, ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಸುದೀಪ್ ಈ ಮೂರಲ್ಲಿ ಯಾರನ್ನ ಮದುವೆ ಆಗ್ತೀರಾ ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ರಾಗಿಣಿ ತಟ್ಟಂತ ಸುದೀಪ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ಉತ್ತರಿಸಿದ್ದಾರೆ. ಒಟ್ಟಿನಲ್ಲಿ ತಮಾಷೆಗೋ ನಿಜವಾಗಿಯೋ ರಾಗಿಣಿ ಸುದೀಪ್ನ ಮದುವೆಯಾಗುವುದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ.